ಕೇಂದ್ರ ಮಂತ್ರಿಗಳಾಗಿರುವಂತ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಕರ್ನಾಟಕದಲ್ಲಿ ಹಿಂದೂಗಳು ಯಾವುದಾದ್ರೂ ಧ್ವನಿ ಎತ್ತಿದ್ರೆ ಅದು ಕೋಮು ಗಲಭೆ ಆಗತ್ತೆ. ಆದರೆ ಮುಸ್ಲಿಮರು ಯಾರಾದರೂ ಧ್ವನಿ ಎತ್ತಿದ್ರೆ ಅವ್ರ ಧರ್ಮದ ಪರವಾಗಿ ಅವ್ರು ಧ್ವನಿ ಎತ್ತಿದ್ದಾರೆ ಅಂತ ಹೇಳುತ್ತೆ. ಏನು ಮಾನಸಿಕತೆ ಅಂತ ಇದು ಕರ್ನಾಟಕದಲ್ಲಿ? ಅಲ್ಲ, ಇದು ಅತ್ಯಂತ ದುರ್ದೈವದ ಸಂಗತಿ. ಗಣಪತಿ ಪ್ರತಿಷ್ಠಾಪನೆಗೆ ಮತ್ತು ಗಣಪತಿ ವಿಸರ್ಜನೆಗೆ ಸಿಕ್ಕಾಪಟ್ಟಿ ತೊಂದರೆ ಕೊಡ್ತಾ ಇದ್ದಾರೆ. ಎಲ್ಲ ಕಡೆ ಸರ್ಕಾರದ ಕಡೆಯಿಂದ ಪೊಲೀಸರ ಮುಖಾಂತರ ತೊಂದರೆ ಕೊಡಿಸ್ತಾ ಇದ್ದಾರೆ ಸರ್ಕಾರದವರು. ಮದ್ದೂರಿನಲ್ಲಿಯೂ ಸಹಿತ ನಾನು ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ, ತಾವು ನೋಡಿದಿರಿ, ತಾವು ನಮ್ಮ ಇದರಲ್ಲಿ ಹಾಕಿದಿರಿ. ಅದರಲ್ಲಿ ಮಸೀದಿ ಮೇಲ್ ನಿಂತು ಕಲ್ಲು ಹೊಡಿತಾರೆ. ಹೌದು, ಕಲ್ಲು ಹೊಡೆದ ನಂತರ ಅದನ್ನ ಉಲ್ಟಾ ಅವರು ತಮ್ಮ ಪ್ರೊಟೆಕ್ಷನ್ ಮಾಡಿದ್ದಾರೆ ಅಂತಂದ್ರ ರಸ್ತೆಯಲ್ಲಿ ಮಸೀದಿಯಲ್ಲೇ ಇದ್ದ ರಸ್ತೆ ಮಾಡಿದಾರ. ಸೊ ಇದು ಒಂದು. ಎರಡನೇದ್ದು, ಮೊನ್ನೆ ನಮ್ಮ ಕ್ಷೇತ್ರದಲ್ಲಿ 2 ಗಣಪತಿಗಳು ಎದರ ಬದರ ಬಂದಿದಾವೆ ಅಂತ ಹೇಳಿ ಏನೂ ಇಲ್ಲ, ಎಲ್ಲ ಅವ್ರದ್ದೆಲ್ಲ 2 ಗಣಪತಿ ಕೂಡಿಸ್ತವರು ಅನ್ಯೋನ್ಯವಾಗಿ ಇದ್ದಾರೆ. 2 ಬೇರೆ ಬೇರೆ ನರೇಂದ್ರ ಅನ್ನುವಂತ ಊರಲ್ಲಿ 2 ಬೇರೆ ಬೇರೆ ಅವರು ಓಣಿಯವರು. ಆ 2 ಅವ್ರದೊಂದು ಇವ್ರದೊಂದು ಕೂಡಿಸಿದ್ದಾರೆ. ಬೈ ಚಾನ್ಸ್ ಎದರ ಬದರ ಬಂದಿದೆ, ಏನ್ ತೊಂದರೆ ಇಲ್ಲ. ಒಬ್ರು ನಿಲ್ಸಿದ್ದಾರೆ, ಇನ್ನೊಬ್ರು ಹೋಗ್ರಿ ಅಂತ ಹೇಳಿದ್ದಾರೆ. ಆದ್ರೆ ಇಬ್ರು ಎದರ ಬದರ ಯಾಕೆ ಬಂದ್ರಿ ಅಂತ ತಿಳ್ಕೊಂಡು ಮನಸೊಚ್ಚೆ ಲಾಠಿ ಮಾಡಿದ ನಮ್ಮ ಕಮ್ಮತ್ತಿಗೆ ಅಂತ ಹೇಳಿ ಒಬ್ಬ ಇನ್ಸ್ಪೆಕ್ಟರ್. ಅಂದ್ರೆ ಬೇಕಂತಲೇನೆ ಹೊಡೀರಿ ಅಂತ ಹೇಳಿ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಆಮೇಲಿಂದ ಇದರಲ್ಲಿ ಹಾವೇರಿಯಲ್ಲಿ ಅನೇಕ ಕಡೆ ಹಾವೇರಿ ಸೇರಿದಂತೆ, ಹಾವೇರಿ ಒಂದು ಭಾಗ ನನಗೆ ಬರ್ತದೆ, ಹಾವೇರಿಯಲ್ಲಿ ಡಿಜೆ ಬ್ಯಾನ್ ಮಾಡುವ ಆರ್ಡರ್ ಮಾಡ್ಬೇಕಾದ್ರೆ ಎಸ್ ಡಿಜೆ ಇಂದ ಏನಾದ್ರೂ ಹೆಲ್ತ್ ಹೆಜಾರ್ಡಸ್ ಆಗ್ತದೆ ಅಂತ ಅನ್ನೋದು ನಿಮ್ಮ ಆರ್ಗ್ಯುಮೆಂಟ್. ಆದ್ರೆ 4 ಜನ ನಮ್ಮಂತವ್ರಿಗೆ ಮಾತಾಡ್ಬೇಕಲ್ಲ, ನೀವು ಇದ್ದಕ್ಕಿದ್ದಂಗೆ ಬ್ಯಾನ್ ಆರ್ಡರ್ ಮಾಡ್ತಾರೆ. ಅದಕ್ಕೆ ನಾ ಹೇಳಿದ್ ಹೋಗ್ರಿ ಡಿಜೆ ಡಿವೈಸ್ ತೆಗೆದು 4 ಬಾಕ್ಸ್ ಕೊಡ್ರಿ ಅಂದ್ರೆ ಇಲ್ಲ, ಬಾಕ್ಸ್ ಕೊಡೋದಿಲ್ಲ ನಾವು. ಈ ರೀತಿ ಅರೋಗನ್ಸ್ ಅಂದ್ರೆ ನಾನು ಕೇಳಿದೆ, ನೀವು ಬೆಳಿಗ್ಗೆ 5 ಗಂಟೆಗೆ ಅವ್ರು ನಮ್ಮ ಮನೆ ಪಕ್ಕಕ್ಕೆ ಬೆಳಿಗ್ಗೆ ಎದ್ದು ಅದಾನ ಓದಿರ್ತಾರೆ, ಬಂದು ನಿಲ್ಲಿಸ್ರಿ ಹಂಗಾರೆ 6 ಗಂಟೆ ತನಕ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅಂತ. ಅದಕ್ಕೆ ಯಾವುದೂ ಉತ್ತರ ಇಲ್ಲ. ಈ ರೀತಿಯಾಗಿ ಒನ್ ಸೈಡೆಡ್ ಆಗಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಧರ್ಮಸ್ಥಳದಿಂದ ಹಿಡ್ಕೊಂಡು ಇಲ್ಲಿವರೆಗೆ ಮಾಡಿದ್ರು, ಮುಸ್ತಾಕ್ ಬಾನುನ ಇದಕ್ಕೆ ಕರೆದಿದ್ರು ತನಕ ಇಟ್ ಈಸ್ ಟೋಟಲಿ ಅಗೇನ್ಸ್ಟ್ ಹಿಂದೂ ಮಾಡಿ ನಾವು ಮುಸಲ್ಮಾನರ ಓಟ್ ಒಲಿಸ್ಕೋಬೇಕು ಅನ್ನುವಂತ ಒಂದು ಮಾನಸಿಕತೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇದನ್ನ ಯಾವ ಕಾರಣಕ್ಕೂ ಜನ ಸಹಿಸೋದಿಲ್ಲ ಮತ್ತು ಬಿಜೆಪಿನೂ ನಮ್ಮ ಶಕ್ತಿ ಮೀರಿ ನಾವು ಇದನ್ನ ವಿರೋಧ ಮಾಡ್ತೀವಿ. ಎಸ್ ಧನ್ಯವಾದಗಳು ಸರ್ ಪಬ್ಲಿಕ್ ಜೊತೆ ಮಾತಾಡೋದಕ್ಕೆ.